ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಶಾನ್ ಬೊಗ್ರೆ, ಗಟ್ಟಿ ಜೀವ ಮಲಗಲಿಲ್ಲ, ಕೊರಗಲಿಲ್ಲ. ಜೀವ ಹೋದ್ರೆ ಹಿಂಗ್ ಹೋಗ್ಬೇಕು. ನೋಡಪ್ಪ, ಲಚ್ಚಿ ಇರೋ ಗಂಟ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ಲು. ಅವಳು ಮದುವೆಯಾಗಿ ಹೋಗಿದ್ದೆ, ಬಂತು ನೋಡಿ ಒಟ್ರ. ಇಷ್ಟು ದಿವಸ ಬದುಕಿದ್ರಲ್ಲ, ಅದೇ ದೊಡ್ಡದು. ನಮ್ಮ ಕೈಯಾಗಿ ಏನದೆ, ಅವನ್ ಕರೆದಾಗ ಹೋಯ್ತಾ ಇರಬೇಕು. ಹೊಂಟೋದ್ಲಲ್ಲಪ್ಪ ರುದ್ರಣ್ಣ, ನಮ್ಮತ್ತವ ಹೆಂಗ್ ಮಲಗವಳೆ? ನಾನ್ ತಪ್ಪು ಮಾಡಿದೆ, ಎತ್ತಾಡ್ತಿದ್ದು ಅನ್ನಕ್ ತುಪ್ಪ ಹಾಕಿದ್ ಮಾತ್ರ ಮರಿತಿರ್ಲಿಲ್ಲ. ಈ ಮನೆಗೆಲ್ಲ ಮೂರನೇ ಕಣ್ಣಂಗಿದ್ಲು, ಕಣ್ಣು ಮರೆಗೆ ಹೊಂಟೋದ್ಲಲ್ಲಪ್ಪ. ಸಮಾಧಾನ ಮಾಡ್ಕೊನಾಗವ. ಇಲ್ಲಿಗೆ ಬಂದ್ಮೇಲೆ ಎಲ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕು ಕಣವ. ಇಲ್ಲಿ ಯಾರು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಇಷ್ಟು ದಿವಸ ನಮ್ ಕೂಟ ಇದ್ಲಲ್ಲ, ಅದೇ ನಮ್ ಪುಣ್ಯ ಅಂತ ತಿಳ್ಕೋಬೇಕು. ಹೆಂಗ್ ಸಮಾಧಾನ ಮಾಡ್ಕೊಂಡಿದ್ರು ರುದ್ರಣ್ಣ? ಪುಣ್ಯ ಆಗಿದ್ದೀನ ಮತ್ತೆ ಹೊಂಟೋದು. ಈ ಪಾಪ್ ಕಿಡಿ ಹಾಕಿರ್ಬೇಕು. ಆಳ ದೇವ್ರು ಅವಳು ಕರ್ಕೊಳ್ಳೋದ್ ಬದಲು ನನ್ನಾರ ಕರ್ಕೊಂಬಾರ್ದಾಗಿತ್ತ. ಅಯ್ಯೋ ಅಥವಾ ಇಲ್ಲಿ ಯಾರಿರ್ಬೇಕು, ಯಾರು ಹೋಗ್ಬೇಕು ಅನ್ನೋದು ನಮ್ಮಿಚ್ಛೆ ಅಲ್ಲ ಕಣವ, ಎಲ್ಲ ಶಿವನಿಚ್ಛೆ. ಬಸವ, ಪೊರೆಗೌಡ, ಎಲ್ರಿಗೂ ಸಮಾಧಾನ ಹೇಳ್ಬೇಕಾದ್ರು ನೀವೇ ಹತ್ಕೊಂಡು ನಿಂತ್ಕೊಂಡ್ರೆ ಹೆಂಗ್ರಪ್ಪ? ರುದ್ರಣ್ಣ, ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು? ನಮ್ಮ ಹಟ್ಟಿದ್ ದೇವ್ರು ಇದ್ದಾಗಿದ್ಲು. ನಮ್ಮಪ್ಪ ಅವನ್ನ ಬುಟ್ಟಿ ಅಕ್ಕನ ಜೊತೆ ಈ ಹಟ್ಟಿಗೆ ಬಂದ್ಮ್ಯಾಕೆ ನನ್ನ ಹಟ್ಟಿ ಮಗನಂಗ್ ನೋಡ್ಕೊಂಡ್ಲು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅನಾಥರನ್ನ ಮಾಡಿ ಹೊಂಟೋಗ್ಬಿಟ್ಲು. ನಮ್ಮ ಹಟ್ಟಿದ ದೇವ್ರು ಹೆಂಗ್ ಮಲ್ಗದ ನೋಡು. ರುದ್ರಣ್ಣ, ಇನ್ನೊಂದು ಜನ್ಮ ಅಂತಿದ್ರೆ ಈ ತಾಯಿ ಹೊಟ್ಟೆನಾಗೆ ಹುಟ್ಬೇಕು ನಾನು. ಅದು ನನ್ನ ಆಸೆ. ಆ ಕೇಟರ್ಸ್ ಎಲ್ಲ ಬಂದ್ಬಿಡ್ತಾರೆ, ಅವ್ರಿಗೆ ಎಲ್ಲಿ ಜಾಗ ನೀವು ತೋರಿಸ್ಬೇಕು. ಹೊರಟ್ವಿ, ನಾವ್ ಇನ್ನೊಂದ್ 2 ನಿಮಿಷದಲ್ಲಿ ಹೊರಡ್ತೀವಿ. ಲಗೇಜ್ ಎಲ್ಲ ಕಾರಲ್ಲಿ ಇಡ್ಸಾಯ್ತಾ? ಓ, ಆಗ್ಲೇ ಇಟ್ಟಾಯ್ತು. ಎಷ್ಟೊತ್ ಮಾಡ್ತೀಯಾ? ಪಪ್ಪ, ಚಿನ್ನು ನೋಡು ಎಷ್ಟ್ ಸಖತ್ತಾಗಿ ಮೆಹಂದಿ ಹಾಕಿದಾಳೆ. ಹೇ, ಬ್ಯೂಟಿಫುಲ್. ಇಟ್ಸ್ ರಿಯಲಿ ವರ್ಕ್ ಆಫ್ ಅನ್ ಆರ್ಟ್. ಚಿನ್ನು ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ವೆರಿ ಗುಡ್. ಮಮ್ಮಿ, ಚೆನ್ನಾಗಿದ್ಯಾ? ಪಾರ್ಲರ್ಗೆ 1000 ರೂಪಾಯಿ ಬಿಸಾಕಿದ್ರೆ ಇದ್ರ ಅಪ್ಪನಂಗಿರ್ತಿತ್ತು ಡಿಸೈನ್. ಅಪ್ಪ ಮಗಳು ಇಬ್ರಿಗೂ ಅವಳು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಅದು ನನ್ಗೆ ಅರ್ಥ ಆಗಿ ತುಂಬಾ ದಿನಾನೇ ಆಯ್ತು. ನಮ್ಮನ್ನ ಇಷ್ಟಪಟ್ಟವರು ನಮ್ ಹತ್ರ ಕುತ್ಕೊಂಡು ನಮ್ ಕೈ ಹಿಡ್ಕೊಂಡು ನಗ್ನಗ್ತಾ ಮೆಹಂದಿ ಹಚ್ಚಿತಿದ್ರೆ ಅದ್ರ ಸುಖನೇ ಬೇರೆ ಅಮ್ಮ. ದುಡ್ಡು ಬಿಸಾಕಿ ಎಲ್ಲಾ ಸುಖನೂ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಪಾಪ? ಈ ವಿಷಯದಲ್ಲಿ ಐ ಆಮ್ ವಿತ್ ಯು. ಕೈಲಾಶ್, ಈಗ ಟೈಮ್ ಎಷ್ಟು ಗೊತ್ತಾ? 8 ಗಂಟೆ. ಪಾರ್ಟಿ ಹಾಲಲ್ಲಿ ತುಂಬಾ ಕೆಲ್ಸಗಳಿರುತ್ತೆ. ಪಾಪ ತಾಳು, ಚಿನ್ನು ಇನ್ನೂ ಬಂದಿಲ್ಲ.
ಚಿನ್ನು ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ಲಮ್ಮ. ಆ ದರಿದ್ರದವಳಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಇವತ್ತೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ. ಒಬ್ಬೆ 1000 ರೂಪಾಯಿ ಕೊಟ್ಟು ಮೊಬೈಲ್ ಕೊಡ್ಸಿದ್ಯಲ್ಲ, ಆ ಕತ್ತೆನ್ ಕೇಳು ಎಲ್ಲಿದ್ದಾಳೆ ಅಂತ. ಅಮ್ಮ ಚಿನ್ನು ಫೋನ್ ಮರ್ತ್ ಹೋಗಿದ್ದಾಳೆ. ಛೇ, ಅವಳು ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಬರಲ್ಲ. ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಾಗ ಆಯ್ತು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಕೈಲಾಶ್? ಏನ್ ನೀವಿಬ್ರು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ? ಇವತ್ತು ನನ್ನ ಮಗಳು ಎಂಗೇಜ್ಮೆಂಟ್. ಎಲ್ಲದಕ್ಕೂ ಒಂದು ಒಳ್ಳೆ ಮುಹೂರ್ತ ಅಂತಿರುತ್ತೆ. ಯಾವಳೋ ಕೆಲಸದೊಳಗೋಸ್ಕರ ನನ್ ಕಾಯಷ್ಟು ತಾಳ್ಮೆ ಇಲ್ಲ. ಬನ್ನಿ ಹೋಗೋಣ. ಕಲ್ಪನಾ, ಮುಹೂರ್ತ ಇರೋದು 10:47. ಈಗ ಇನ್ನು 8 ಗಂಟೆ. ಯಾಕೆ ಗಾಬರಿ ಆಗ್ತೀಯಾ? ಕೈಲಾಶ್, ಎಂಗೇಜ್ಮೆಂಟು ನನ್ನ ಮಗಳದು. ನಾವು ನೆಂಟ್ರ ತರ ಮುಹೂರ್ತ ಟೈಮ್ಗೆ ಹೋಗಕ್ಕಾಗತ್ತಾ? ಕಲ್ಪನಾ, ಶಟ್ ಅಪ್ ಕೈಲಾಶ್. ಯಾವುದು ಮಿತಿ ಮೀರ್ಬಾರ್ದು. ಅಲ್ಲ ಕಲ್ಪನಾ, ನೀನ್ ಸುಮ್ನಿರು ಪಾಪ. ಮಮ್ಮಿ ಯಾವಾಗ್ಲೂ ಹೀಗೇನೆ. ಚಿನ್ನು ವಿಷಯ ಬಂದಾಗೆಲ್ಲ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಇದು ಇಡೀ ಜಗತ್ಗೆ ಗೊತ್ತು. ಅಕ್ಕ, ಚಿನ್ನು ನೋಡು, ನೀನ್ ಹಾಕಿರೋ ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಚಿನ್ನು, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಚಿನ್ನು ಏನಾಯ್ತು ಅಂತ ಹೇಳು. ಅಕ್ಕ, ನನ್ನ ತಾತಮ್ಮ ತೀರೋಯ್ತಂತೆ. ಏಯ್, ಶುಭ ಕಾರ್ಯ ನಡೆಯುವಾಗ ಸಾವಿನ ಸೂತ್ಕು ಸುದ್ದಿ ಹೇಳಕ್ ಬಂದೇನೆ? ಕಲ್ಪನಾ, ಕೈಲಾಶ್, ಈ ಅವಿವೇಕಿಗೆ ಯಾವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ದೇವಸ್ಥಾನಕ್ಕೆ ಅಂತ ಹೋದವಳು ಹಾಗೆ ಊರ್ಗೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡ್ವಾ? ಎಲ್ಲ ನನ್ನ ಕರ್ಮ. ನಾನು ಊರಿಗೆ ಹೋಗ್ಬೇಕು. ನಾನು ಕಡೆ ಸಲ ತಾತಮ್ಮನ್ ನೋಡ್ಬೇಕು. ಚಿನ್ನು ಅಳ್ಬೇಡ, ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ನಾನು ನಿನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ. ನಡಿ ಚಿನ್ನು, ನಾನು ನಿನ್ ಜೊತೆ ಬರ್ತೀನಿ. ನಿಮ್ಮಿಬ್ರಿಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ? ಗೊಬ್ಬೆ, ಇವತ್ತು ನಿನ್ ನಿಶ್ಚಿತಾರ್ಥ. ಅಮ್ಮ ಎಂಗೇಜ್ಮೆಂಟ್ ನ ಇನ್ನೊಂದ್ ದಿವಸ ಇಟ್ಕೋಬಹುದು. ಅದ್ ಚಂದಕ್ ಫೋನ್ ಮಾಡಿ ಈ ಪ್ರೋಗ್ರಾಮ್ ನ ಪೋಸ್ಟ್ಪೋನ್ ಮಾಡೋದಕ್ಕೆ ಹೇಳಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. 1000 ಜನ ಬರ್ತಾರೆ, ಅವ್ರಿಗೆಲ್ಲ ಏನಂತಾನೆ ಉತ್ತರ ಹೇಳೋದು? ಸಾವಿನ ಮುಂದೆ 1000 ಜನ ಬಂದ್ರೆ ಏನಂತೆ? ಸಾವು ಬರೋದು ಒಂದೇ ಸಲ. ನನ್ನಪ್ಪನೋ ಅಥವಾ ನಿಮ್ಮಪ್ಪನೋ ಸತ್ತಿದ್ರೆ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡ್ತಿದ್ದೆ ತಾನೆ? ಅಯ್ಯೋ ದೇವ್ರೆ, ಅಕ್ಕ ಎಂತ ಮಾತಾಡ್ಬಿಟ್ಟೆ. ಇಲ್ಲ ಚಿನ್ನು, ಈ ಪರಿಸರ ನೀನೊಬ್ಳನ್ನ ಕಳಿಸಲ್ಲ. ನಡಿ, ನಾನು ಬರ್ತೀನಿ. ನಿಂತ್ಕೋ. ನೀನ್ ಈ ಮನೆ ಹೊಸಲು ದಾಟೋದಕ್ಕಿಂತ ಮುಂಚೆ ನನ್ ಹೆಣ ದಾಟ್ಕೊಂಡು. ಪಾಪ, ಕೀ ಕೊಡು. ಅಕ್ಕ, ನನ್ ಮಾತ್ ಕೇಳು. ನೀನ್ ಹೆದರ್ಕೋಬೇಡ ಚಿನ್ನು. ನಮ್ಮಮ್ಮ ಇದೇನ್ ಮೊದಲನೇ ಸಲ ಅಲ್ಲ ಸಾಯ್ತೀನಿ ಅಂತ ಹೆದರ್ಸ್ತಿರೋದು. ಇಷ್ಟೊತ್ತಿಗೆ ಬೇಕಾದ ಸಲ ಸಾಯ್ಬೋದಾಗಿತ್ತು. ಅಕ್ಕ, ಚಿನ್ನು, ಏನ್ ಮಾಡ್ತಿದ್ಯಾ ನೀನು? ಅಕ್ಕ, ಹಂಗೆಲ್ಲ ಹೇಳ್ಬೇಡ ಅಕ್ಕ. ನನ್ ಕರ್ಮಕ್ ನಿನ್ ಬಾಳ್ಯಾಗ ಗೋಳಾಗ್ಬೇಕು. ನನ್ ಪಾಲಕ್ ಬಂದಿದ್ ನನ್ಗೆ. ತಂಗಿ ಕಾರಣಕ್ಕೆ ಅಕ್ಕನ ನಿಶ್ಚಿತಾರ್ಥ ನಿಂತೋಯ್ತು ಅಂದ್ರೆ ನಾನು ನಿನ್ನ ಅಕ್ಕ ಅಂತ ಕರೆದೇನ್ ಪ್ರಯೋಜನ? ಅಕ್ಕ, ನನ್ನ ಪಾಡಿಗೆ ನಾನು ಹೋಯ್ತೀನಿ. ನನ್ನ ಕಾರಣಕ್ಕೆ ನೀವಿಬ್ರು ಜಗಳ ಆಡ್ಬೇಡಿ. ನೀನೇನೋ ಮಾತಾಡ್ಬೇಡ, ಬಾ ಹೋಗೋಣ. ಅಕ್ಕ, ನೀನ್ ಇವತ್ತು ನಿನ್ನ ನಿಶ್ಚಿತಾರ್ಥಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಯಾರ ಕಣ್ಗೂ ಕಾಣ್ದೇ ಇರೋಂಗ್ ಮರ್ಯಾಗ ಹೋಗ್ಬಿಡ್ತೀನಿ. ಆ ಆತ್ಮಲಿಂಗೇಶ್ವರನ ಮೇಲೆ ಆಣೆ. ಹಲೋ, ಜ್ಯೋತಿ ಟ್ರಾವೆಲ್ಸ್, ನಾನು ಕೈಲಾಶ್ ಮಾತಾಡ್ತಿರೋದು. ಇಮಿಡಿಯೇಟ್ ಆಗಿ ನಮ್ಮ ಮನೆ ಹತ್ರ ಒಂದು ಟ್ಯಾಕ್ಸಿ ಕಳಿಸಿ. ಹೌದು, ಅರ್ಜೆಂಟ್. ಥ್ಯಾಂಕ್ ಯು. ಚಿನ್ನು, ಟ್ಯಾಕ್ಸಿ ಬರುತ್ತೆ. ನಿಮ್ಮ ಊರಿಗೆ ಹೋಗಿ ಅದೇನು ಕೆಲಸ ಇದೆ ಮುಗಿಸ್ಕೊಂಡು ಅದೇ ಟ್ಯಾಕ್ಸಿಲಿ ಮತ್ತೆ ಬಾ. ಓಕೆ?
ತೋ ಖರ್ಚಿಗಿಟ್ಟು ಹುಷಾರು. ಮೊಬೈಲ್ ಇಟ್ಕೋ. ಧೈರ್ಯ ತಗೋ ಚಿನ್ನು, ಏನೂ ಆಗಲ್ಲ. ಏನಾದರೂ ಇದ್ರೆ ಫೋನ್ ಮಾಡು. ಅಕ್ಕ, ನಾನು ಹೋಗಿ ಬರೋ ತನಕ ನೀನು ಅವ್ವ ಹೇಳಿದ್ದೆಲ್ಲ ಮಾತು ಕೇಳ್ತೀಯ ಅಂತ ನಂಗೆ ಮಾತು ಕೊಡು. ಸರಿ ಚಿನ್ನು. ಅರೆ ರಾಮು, ಇನ್ನೂ ರೆಡಿ ಆಗಿಲ್ವಾ ನೀನು? ಏನ್ ಮಾಡ್ತಿದ್ಯಾ ಇಲ್ಲಿ? ಟೀ ಮಾಡ್ತಾ ಇದ್ದೀನಿ ಚಿಕ್ಕತ್ತೆ. ಯಾರ್ಗೆ? ಇಷ್ಟೊತ್ತಲ್ಲಿ ಇನ್ಯಾರು ಕುಡಿತಾರೆ ಈ ಮನೆಯಲ್ಲಿ? ಅಮ್ಮನಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಇದನ್ ಬಿಡು, ಮಳೆ ಬರೋ ಹಾಗಿದೆ. ನನ್ ಬಟ್ಟೆಗಳನ್ನ ಮೇಲ್ ಒಣಗ ಹಾಕಿದ್ದೀನಿ. ಹೋಗೋದನ್ ಮೊದ್ಲು ತಗೊಂಡ್ ಬಾ. ಈಗ ಫಂಕ್ಷನ್ಗೆ ಹೋಗ್ಬೇಕಲ್ಲ, ಹೋಗು. ಟೀ ಕೊಟ್ಬಿಟ್ಟು ಆಮೇಲೆ ತರಲಾ? ಇದೇನ್ ಮುಖ್ಯ ಅಲ್ಲಪ್ಪ, ಮೊದ್ಲು ಹೋಗಿ ಬಟ್ಟೆ ಎತ್ಕೊಂಡ್ ಬಾ. ಹೋಗ್ತೀಯೋ ಇಲ್ವೋ ರಾಮು? ಸರಿ.